ನಮಸ್ಕಾರ. ಮಹಾಭಾರತ ಚರ್ಚಾ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಸ್ಮಿತಾ ರಂಗನಾಥ್. ಕಳೆದ ಒಂದು ವಾರದಿಂದ ಅಥವಾ ಬಹುತೇಕ ಒಂದು 15 ದಿನಗಳಿಂದ ರಾಹುಲ್ ಗಾಂಧಿ ಅವರು ಬಂದು ಹೋದ ನಂತರದಲ್ಲಿ ಬಹುತೇಕ ರಾಜ್ಯದಲ್ಲಿ ಕುರ್ಚಿ ಕಾಳಗದ ವಿಚಾರ ಬಿಟ್ಟು ಬೇರೆ ಬೇರೆ ವಿಚಾರಗಳು ಕೂಡ ಚರ್ಚೆಗೆ ಒಳಪಡ್ತಾ ಇತ್ತು. ಈ ಅಬಕಾರಿ ಇಲಾಖೆಯ ಲಂಚಾವತಾರ ಆಗಿರಬಹುದು, ರಾಜೀವ್ ಗೌಡ ಅವರ ಅರೆಸ್ಟ್ ವಿಚಾರ ಆಗಿರಬಹುದು, ಬಳ್ಳಾರಿಯಲ್ಲಿ ಆದಂತಹ ಬಡಿದಾಟ ಇರಬಹುದು, ಇತ್ಯಾದಿ ಇತ್ಯಾದಿ. ಹೀಗೆ ರಾಜ್ಯದಲ್ಲಿ ರಾಜಕೀಯ ಫೋಕಸ್ ಬೇರೆ ಕಡೆಗೆ ಶಿಫ್ಟ್ ಆಗಿರುವಾಗ ಸೈಲೆಂಟ್ ಆಗಿ ಈ ಕುರ್ಚಿ ಕಾಳಗ ಮುಂದುವರೆದಿದೆ. ಕೆಲವರು ದೆಹಲಿಯಲ್ಲಿದ್ದಾರೆ, ಫಾರಿನ್ನಲ್ಲಿದ್ರೂ ಕೂಡ ಡಿಸಿಎಂ ಮತ್ತೊಮ್ಮೆ ರಾಷ್ಟ್ರೀಯ ಮಾಧ್ಯಮಗಳ ಮುಂದೆ ಕೂತು ಹೈಕಮಾಂಡ್ ನಾಯಕರನ್ನ ಅಲರ್ಟ್ ಮಾಡೋ ಪ್ರಯತ್ನ ಮಾಡಿದ್ದಾರೆ. ಗುಪ್ತ ಸಭೆಗಳು ಕೂಡ ಮುಂದುವರೆದಿದೆಯಂತೆ. ಇದೆಲ್ಲದರ ಮಧ್ಯೆ ತಾಳ್ಮೆಯ ಪಾಠವನ್ನ ಮಾಡಲಿಕ್ಕೆ ಪ್ರಾರಂಭ ಮಾಡಿದ್ದಾರೆ ಡಿಕೆ ಸುರೇಶ್. ಯಾವುದಕ್ಕೂ ಕೂಡ ಒಂದು ಲಿಮಿಟ್ ಅಂತ ಇರುತ್ತೆ. ಅಧಿಕಾರಕ್ಕಾದ್ರೂ ಆಗಬಹುದು ಅಥವಾ ತಾಳ್ಮೆಗಾದ್ರೂ ಆಗಬಹುದು ಅಂತ ಹೇಳೋ ಮೂಲಕ ಈ ಕುರ್ಚಿ ಕಾಳಗ ನಿಂತಿಲ್ಲ ಅನ್ನೋದನ್ನ ಕಾಂಗ್ರೆಸ್ ಪಾಳೆಯದ ನಾಯಕರೇ, ಸದಸ್ಯರೇ ಮತ್ತೆ ಅದರ ಹಿಂಟನ್ನ ಬಿಟ್ಕೊಡ್ತಾ ಇದ್ದಾರೆ. ನಾನು ದಾವೋಸ್ ವಿಚಾರ ಹೇಳ್ತಾ ಇದ್ದೆ. ಡಿಕೆ ಶಿವಕುಮಾರ್ ಅವರು ನಮ್ಮ ರಾಜ್ಯದ ಸರ್ಕಾರವನ್ನ ರೆಪ್ರೆಸೆಂಟ್ ಮಾಡಿ ದಾವೋಸ್ನಲ್ಲಿದ್ದಾರೆ. ಅಲ್ಲಿ ಹೋಗಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರನ್ನ ಹಾಡಿ ಹೋಗಲಿದ್ದಾರೆ. ಇದರ ಜೊತೆಗೆ ರಾಷ್ಟ್ರೀಯ ಮಾಧ್ಯಮದ ಮುಂದೆ ಕೂತು ಈ ಕುರ್ಚಿ ಕಾಳಗದಲ್ಲಿ ಹೈಕಮಾಂಡ್ ನಾಯಕರು ನಿರ್ಧಾರಕ್ಕೆ ಬರಬೇಕು ಅಂತ ಹೇಳಿದ್ದಾರೆ. ಅಲ್ಲಿಗೆ ಮತ್ತೊಮ್ಮೆ ಕುರ್ಚಿ ಸಂಘರ್ಷದ ವಿಚಾರವನ್ನೇ ಚರ್ಚೆಗೆ ಒಳಪಡಿಸುವ ಸಂದರ್ಭ. ಯಾವ ದಿಕ್ಕಿಗೆ ಸಾಗ್ತಾ ಇದೆ ಈ ಕುರ್ಚಿ ಕಾಳಗ? ನಾವು ಹೆಡ್ಲೈನ್ ನಲ್ಲಿ ಹೇಳಿದ ಹಾಗೆ ಸುಭದ್ರ ಸರ್ಕಾರ, ಆದ್ರೆ ಮುಖ್ಯಮಂತ್ರಿ ಕುರ್ಚಿ ಬಗ್ಗೆ ಇರೋ ಅಭದ್ರತೆ ಮುಗಿಯೋದು ಯಾವಾಗ? ಈ ಪ್ರಶ್ನೆಗೆ ಉತ್ತರವನ್ನ ಕಂಡುಕೊಳ್ಳೋ ಪ್ರಯತ್ನವನ್ನ ಮಾಡೋಣ. ಚರ್ಚೆ ಕಾಂಗ್ರೆಸ್ ವಕ್ತಾರರನ್ನ ಹೊರತುಪಡಿಸಿ ಮಾಡ್ತಿದ್ದೀವಿ. ನಾಳೆ ನಾಡಿದ್ರಲ್ಲಿ ಕಾಂಗ್ರೆಸ್ ವಕ್ತಾರರು ಜಾಯಿನ್ ಆಗೋ ನಿರೀಕ್ಷೆಯೊಂದಿಗೆ ಇವತ್ತು ಕೂಡ ಕಾಂಗ್ರೆಸ್ ವಕ್ತಾರರು ಬಂದಿಲ್ಲ. ಸದ್ಯಕ್ಕೆ ಬಿಜೆಪಿ ವಕ್ತಾರರಾದ ಸುರ್ಬಿ ಹೊದಗೇರಿ ಅವರು ನಮ್ಮ ಜೊತೆ ಕಾರ್ಯಕ್ರಮದಲ್ಲಿದ್ದಾರೆ. ಜೆಡಿಎಸ್ ವಕ್ತಾರರಾದ ರಾಜುಗೌಡರಿದ್ದಾರೆ. ಹಿರಿಯ ಪತ್ರಕರ್ತರು ಹಾಗೆ ರಾಜಕೀಯ ವಿಶ್ಲೇಷಕರಾದ ಸಮೀವುಲ್ಲಾ ಸರ್ ಇದ್ದಾರೆ. ಮೂವರಿಗೂ ಕಾರ್ಯಕ್ರಮಕ್ಕೆ ಸ್ವಾಗತ. ಕೆಲವು ಹೊತ್ತಿನಲ್ಲಿ ಸಾಮಾಜಿಕ ಹೋರಾಟಗಾರರಾದ ಲೋಹಿತ್ ಅವರು ಜಾಯಿನ್ ಆಗೋ ನಿರೀಕ್ಷೆ ಇದೆ. ಚರ್ಚೆ ಪ್ರಾರಂಭ ಮಾಡಲಿಕ್ಕೆ ಮುಂಚೆ ಡಿಕೆ ಸುರೇಶ್ ಅವರ ಹೇಳಿಕೆ ಇದೆ. ಒಂದೂವರೆ ನಿಮಿಷಗಳ ಕಾಲ ಕಳೆದ 2-3 ದಿನಗಳ ಹಿಂದೆ ಮಾತನಾಡಿದಂತಹ ಹೇಳಿಕೆ. ಆ ಹೇಳಿಕೆಯನ್ನ ಗಮನಿಸಿ ನಂತರದಲ್ಲಿ ಚರ್ಚೆ ಪ್ರಾರಂಭ ಮಾಡೋಣ. ನೋಡಿ, ಪಕ್ಷ ಆಲ್ರೆಡಿ ಹೇಳಿದೆ ತಾಳ್ಮೆಯಿಂದ ಇರಿ ಅಂತೇಳಿ. ರಾಹುಲ್ ಗಾಂಧಿ ಅವರು ಕೂಡ ಮೈಸೂರಿನಲ್ಲಿ ಭೇಟಿ ಮಾಡುವಂತ ಸಂದರ್ಭದಲ್ಲಿ ಸೂಕ್ತ ಸಮಯದಲ್ಲಿ ಸೂಕ್ತ ನಿರ್ಧಾರ ತಗೋತೀವಿ ಅಂತ ಹೇಳಿ ತಿಳಿಸಿದ್ದಾರೆ. ಅಧಿಕಾರ ಯಾರಿಗೂ ಅಷ್ಟು ಸುಲಭವಾಗಿ ಬರಲ್ಲ. ನಾನು ಮೊದಲೇ ಹೇಳಿದ್ದೀನಿ, ನಮ್ಮ ಅಣ್ಣನ ವಾಣೆಯಲ್ಲಿ ಬರೆದಿದ್ರೆ ಮುಖ್ಯಮಂತ್ರಿ ಆಗ್ತಾರೆ ಅಂತ ಹೇಳಿ. ಈಗಲೂ ಅದನ್ನೇ ಹೇಳ್ತೀನಿ. ಸೊ ಮುಖ್ಯಮಂತ್ರಿ ಹುದ್ದೆ ಬಹಳ ಸುಲಭವಾದದ್ದಲ್ಲ, ಅಷ್ಟು ಸುಲಭವಾಗಿ ಸಿಗುವಂತದ್ದಲ್ಲ. ಏನ್ ಪಂಚಾಯಿತಿ ಚೇರ್ಮನ್ಗಳೇ ಬಿಡಲ್ಲಪ್ಪ, ನಾವು ಮಾಡಿದ್ದು ಚೇರ್ಮನ್ಗಳು. ಹಣ ಮದುವೆ ಆಗೋಗ್ಲಿ ಅಂತಾನೆ, ಹಣ 15 ದಿನ ಇನ್ವಿಟೇಷನ್ ಅಲ್ಲಿ ಹೆಸರು ಹಾಕ್ಸ್ಕೊಬಿಡ್ತೀನಿ ಅಂತಾನೆ, ಹಣ ಮಾರ್ಚ್ ಎಂಟು ಮುಗಿದೋಗ್ಲಿ ಅಂತಾನೆ. ಸೇರ್ಕೋಬೇಕಾದ್ರೆ ಚೇರ್ಮನ್ ಆಗ್ಬೇಕಾದ್ರೆ 3 ದಿನ ಕೊಟ್ಬಿಡು, ನಾನು ಮಾಜಿ ಅನ್ಸ್ಕೊಬಿಡ್ತೀನಿ ಅಂತಾರೆ. ಏನ್ ಮಾಡಕ್ಕಾಯ್ತಿದೆ? ಅದು ರಾಜಕಾರಣದಲ್ಲಿ ನಂಬಿಕೆಗಳು ಬಹಳ ಮುಖ್ಯ ಆಗ್ತದೆ. ಸೊ ಎಲ್ಲವನ್ನೂ ಕೂಡ ಬಹಳ ಚಿಕ್ಕದ್ರಿಂದನೂ ಕೂಡ ಡಿ ಕೆ ಶಿವಕುಮಾರ್ ಇದೆಲ್ಲನೂ ನೋಡ್ಕೊಂಡು ಬಂದಿದ್ದಾರೆ. ಭಗವಂತನ ಇಚ್ಛೆ, ಏನೇನ್ ತೀರ್ಮಾನ ಆಗುತ್ತೋ ಕಾದು ನೋಡೋಣ. ಎಲ್ಲದಕ್ಕೂ ಅಂತ್ಯ ಇದ್ದೇ ಇರುತ್ತಲ್ಲ. ರಾಜಕಾರಣದಲ್ಲಿದ್ಮೇಲೆ ಯಾವುದೂ ಶಾಶ್ವತ ಅಲ್ಲ. ಅಧಿಕಾರನೂ ಶಾಶ್ವತ ಅಲ್ಲ, ತಾಳ್ಮೆನೂ ಶಾಶ್ವತ ಅಲ್ಲ. ಎರಡನ್ನೂ ಸಂದರ್ಭಕ್ಕೆ ಸರಿಯಾಗಿ ಉಪಯೋಗಿಸಬೇಕಾಗ್ತದೆ. ಕೆಲವು ಸಂದರ್ಭದಲ್ಲಿ ತಾಳಿದವನು ಬಾಳೆಯನ್ನು ಅನ್ನೋ ರೀತಿಯಲ್ಲಿ ಬಾಳ್ಬೇಕಾಗ್ತದೆ. ಕೆಲವೊಂದು ಸಂದರ್ಭ ತಾಳ್ಮೆಗೂ ಒಂದು ಮಿತಿ ಇರ್ತದೆ. ಆ ಮಿತಿ ಮೀರಿತು ಅಂದಾಗ ತಾಳ್ಮೆನೂ ಕೆಡ್ತದೆ. ಎರಡು ಸಂದರ್ಭಕ್ಕೆ ಸರಿಯಾಗಿ ಅನುಗುಣವಾಗಿ ಅದು ನಡೀತದೆ. ಬಿಟ್ರೆ ಅದು ಎರಡು ಒಂದೇ ಸರಿ ಬರಲ್ಲ. ಎರಡನ್ನೂ ಸಂದರ್ಭಕ್ಕೆ ಸರಿಯಾಗಿ ಉಪಯೋಗಿಸಬೇಕಾಗ್ತದೆ. ಕೆಲವು ಸಂದರ್ಭದಲ್ಲಿ ತಾಳಿದವನು ಬಾಳೆಯನ್ನು ಅನ್ನೋ ರೀತಿಯಲ್ಲಿ ಬಾಳ್ಬೇಕಾಗ್ತದೆ. ಕೆಲವೊಂದು ಸಂದರ್ಭ ತಾಳ್ಮೆಗೂ ಒಂದು ಮಿತಿ ಇರ್ತದೆ. ಆ ಮಿತಿ ಮೀರಿತು ಅಂದಾಗ ತಾಳ್ಮೆನೂ. ನಮ್ಮ ಜೊತೆಯಲ್ಲಿ ಲೋಹಿತ್ ಅವರು ಕೂಡ ಜಾಯ್ನ್ ಆಗಿದ್ದಾರೆ. ಸರ್, ನಿಮ್ಮ ಅನುಪಸ್ಥಿತಿಯಲ್ಲಿ ಕಾರ್ಯಕ್ರಮಕ್ಕೆ ಸ್ವಾಗತ ಕೋರಿದೆ. ಈಗ ಮತ್ತೊಮ್ಮೆ ಸ್ವಾಗತ ತಮಗೆ. ತಮ್ಮಿಂದಲೇ ಚರ್ಚೆ ಪ್ರಾರಂಭ ಮಾಡಿಬಿಡೋಣ.
ಇದ್ದಕ್ಕಿದ್ದ ಹಾಗೆ ಈ ತಾಳ್ಮೆಯ ಪಾಠವನ್ನು ಒತ್ತಿ ಒತ್ತಿ ಹೇಳ್ತಿರೋದು ಯಾರಿಗೆ, ಯಾವ ಕಾರಣಕ್ಕೆ? ನಾವೀಗಷ್ಟೇ ಡಿ ಕೆ ಸುರೇಶ್ ಅವರ ಹೇಳಿಕೆಯನ್ನು ಗಮನಿಸಿದ್ವಿ, ಹಾಗೆ ಶಿವಗಂಗಾ ಬಸವರಾಜ್ ಅವರ ಹೇಳಿಕೆಯನ್ನ ಕೂಡ ಗಮನಿಸಿದ್ವಿ. 2-3 ದಿನ ಹಳೇದೇನೆ, ಬಟ್ ವಿಷಯ ನಿರಂತರವಾಗಿ ನಡೀತಾ ಇದೆ. ಯಾರಿಗೆ ತಾಳ್ಮೆ ಪಾಠ ಇದು ಅಂತ? ತಾಳ್ಮೆ ಪಾಠ ಯಾರಿಗೆ ಇರಲಿ, ಇದೊಂದು ಅಸಂಬದ್ಧ ಅನಗತ್ಯ ಚರ್ಚೆ. ಥ್ಯಾಂಕ್ ಯು ಓಪನಿಂಗ್ ಅಲ್ಲ ಇದು ಹೇಳಿದಕ್ಕೆ. ಬಟ್ ರಾಜ್ಯದ ಮುಖ್ಯಮಂತ್ರಿ ಕುರ್ಚಿಗೆ ಸಂಬಂಧಪಟ್ಟಿದ್ದಾಗಿರೋದ್ರಿಂದ ರಾಜ್ಯದ ಜನರ ಹಕ್ಕು, ಹಾಗಾಗಿ ಚರ್ಚೆ ಮುಂದುವರಿಸಿ. ಇನ್ ಕೇಸ್ ರಾಜ್ಯದ ಮುಖ್ಯಮಂತ್ರಿಗಳ ಬದಲಾವಣೆ ಇದಕ್ಕಿಂತ ಹಿಂದೆ ಏನಾಗ್ಲಿಲ್ಲ ಅಂತೇನಿಲ್ಲ. ಕರ್ನಾಟಕದ ಇತಿಹಾಸದಲ್ಲಿ, ದೇಶದ ಇತಿಹಾಸದಲ್ಲಿ ಕರ್ನಾಟಕ ಅದಕ್ಕಿಂತ ಮೀರಿ MLAಗಳನ್ನ ಹೈಜಾಕ್ ಮಾಡಿ ಬೇರೆ ಪಕ್ಷಗಳೇ ಬಂದು ಕೂತಂತ ಇತಿಹಾಸವಿದೆ. ನಮಗೆ ಕೆಟ್ಟ ಇತಿಹಾಸ ಇದೆ. ಹಾಗಾದಗೂ ಸಹಿತ ಏನು 3.5 ಲಕ್ಷ ಕೋಟಿಯ ಬಜೆಟ್ ಏನು 7 ಲಕ್ಷ ಕೋಟಿ ಏನಾಗ್ಲಿಲ್ಲ. ಭ್ರಷ್ಟಾಚಾರವೇ ಹೆಚ್ಚಾಯಿತು. ಇನ್ ಕೇಸ್ ಏನಾದರೂ ಬದಲಾವಣೆ ಆದ್ರೂ ಸಹಿತ ಮತ್ತೊಂದು CM ಬರ್ತಾರೆ. ಅದಕ್ಕೆ ಅವರ ವೈಖರಿಯಲ್ಲಿ ಅದೇ ಸಿದ್ಧಾಂತದಲ್ಲಿ ನಡೆದು ಹೋಗುತ್ತೆ. ಇನ್ ಕೇಸ್ ಇಲ್ಲ ಅಂದ್ರೂ ಸಹಿತ ಏನು ಸಿಟ್ಟಿಂಗ್ CM ಇದ್ದಾರೆ ಅವ್ರು ನಡ್ಸ್ಕೊಂಡು ಹೋಗ್ತಾರೆ. ಅದು ಬಿಟ್ಟು ಇದೊಂದು ಅನಾವಶ್ಯಕ ಗೊಂದಲವನ್ನ ಕಾಂಗ್ರೆಸ್ನ ವಿರೋಧಿ ಪಕ್ಷಗಳು, ರಾಜಕೀಯ ಪಕ್ಷಗಳು ಅವ್ರು ರಾಜಕೀಯ ಮಾಡಬೇಕು, ಸ್ವಾಭಾವಿಕವಾಗಿ ಮಾಡ್ತಾ ಇದ್ದಾರೆ. ಅದು ಬಿಟ್ಟು ಸ್ವಾಭಾವಿಕವಾಗಿ ಮಾಡ್ತಾ ಇದ್ದಾರೆ ರಾಜಕೀಯ ಪಕ್ಷಗಳು, ಸ್ವಾಭಾವಿಕವಾಗಿ ಮಾಡ್ತಾ ಇದ್ದಾರೆ. ರಾಜಕೀಯ ಇದೆ, ಅದು ಅಷ್ಟೇ ಬಿಟ್ರೆ ಇದೊಂದು ಮತ್ತೊಮ್ಮೆ ಹೇಳ್ಬೇಕಂತಂದ್ರೆ ಇದೊಂದು ಅನಾವಶ್ಯಕ ಚರ್ಚೆ. ಮತ್ತೆ ಕೆಲವೊಂದು ಮಾಧ್ಯಮಗಳ ಬೆಂಬಲ ಇದೆ. ಬಿಜೆಪಿ ಸಾಕ್ತಾ ಇರುವಂತ ಸಾಕು ಮಾಧ್ಯಮಗಳು ಇದಕ್ಕೆ ಬೆಂಬಲ ಕೊಡ್ತಾ ಇದ್ದಾರೆ. ಥ್ಯಾಂಕ್ ಯು. ಬಟ್ ನೀವು ಹೇಳಿದಕ್ಕಷ್ಟಕ್ಕೂ ನಾನು ತಾಳ್ಮೆಯಿಂದ ಕೇಳಿಸ್ಕೊಂಡೆ. ಈಗ ನಾನು ಹೇಳೋದು ಕೇಳಿಸ್ಕೊಂಡ್ಬಿಡಿ ಸರ್. ಬಿಜೆಪಿ ಸಾಕ್ತಿದ್ಯೋ, ಕಾಂಗ್ರೆಸ್ ಸಾಕ್ತಿದ್ಯೋ, ನೀವು ಯಾವ ಮಾಧ್ಯಮದ ಬಗ್ಗೆ ಮಾತನಾಡ್ತಿದ್ದೀರೋ ನನಗದು ನನ್ ಆಫ್ ಮೈ ಬಿಸ್ನೆಸ್. ನಾನು ಈ ರಾಜ್ಯದ ಒಬ್ಬ ಪ್ರಜೆಯಾಗಿ ನನ್ನ ಕನ್ಸರ್ನ್ ಏನು ಅಂದ್ರೆ, ಹಾಗೆ ಒಬ್ಬ ಜವಾಬ್ದಾರಿಯುತ ಪತ್ರಕರ್ತಳಾಗಿ ನನ್ನ ಕನ್ಸರ್ನ್ ಏನು ಅಂತಂದ್ರೆ, ಈ ರಾಜ್ಯದ ಮುಖ್ಯಮಂತ್ರಿ ಕುರ್ಚಿ ಅನ್ನೋದು ಅನಗತ್ಯ ಚರ್ಚೆಯ ವಿಚಾರ ಅಲ್ಲ. ಇಟ್ ಇಸ್ ಅ ಮ್ಯಾಟರ್ ಆಫ್ ಈ ರಾಜ್ಯದ ಅಷ್ಟೂ ಜನರ ಅಭಿವೃದ್ಧಿ, ಈ ರಾಜ್ಯದ ಅಷ್ಟೂ ಜನರ ಆಶೋತ್ತರಗಳು. ಹಾಗೆ ನಾನು ಕಾರ್ಯಕ್ರಮದ ಪ್ರಾರಂಭದಲ್ಲಿ ನೀವು ಇಲ್ಲದೆ ಇರುವಾಗ ಹೇಳಿದೆ, ಸುಭದ್ರ ಸರ್ಕಾರ ಕೊಟ್ಟಿದ್ದಾರೆ, ಆದ್ರೆ ಮುಖ್ಯಮಂತ್ರಿ ಕುರ್ಚಿ ಬಗ್ಗೆ ಅಭದ್ರತೆ ಕೇವಲ ಮಾಧ್ಯಮದಲ್ಲಿ ವಿರೋಧ ಪಕ್ಷದ ಕಡೆಯಿಂದ ಬರ್ತಾ ಇಲ್ಲ, ಕಾಂಗ್ರೆಸ್ ಪಕ್ಷದವರ ಬಾಯಿಂದಲೇ ಬರ್ತಾ ಇದೆ. DK ಸುರೇಶ್ ಅವರು ಮಾಧ್ಯಮ ಪ್ರತಿನಿಧಿಯಲ್ಲ, ಬಿಜೆಪಿ ವಕ್ತಾರರಲ್ಲ, ಬಸವಗಂಗಾ ಶಿವರಾಜ್ ಅವರು ಮಾಧ್ಯಮ ಪ್ರತಿನಿಧಿಯಲ್ಲ, ಅವರು ಬಿಜೆಪಿ ವಕ್ತಾರರಲ್ಲ. ಕಾಂಗ್ರೆಸ್ ಪಕ್ಷದ ಕೆಲವರು ಅವ್ರನ್ನೇನಂತೀರಿ ಸರ್? ಬಿಜೆಪಿ ಸಾಕೊಂಡಿರೋರು ಅಂತೀರಾ? ಕಾಂಗ್ರೆಸ್ ಪಕ್ಷದ DK ಸುರೇಶ್ ಅವರನ್ನ, ಶಿವಗಂಗಾ ಬಸವರಾಜ್ ಅವರನ್ನ ಏನಂತ ಕರಿತೀರಿ? ಮಾಧ್ಯಮಗಳನ್ನಷ್ಟು ಹಗುರವಾಗಿ ಮಾತನಾಡ್ತೀರಿ. ನೋಡಿ, ಕಾಂಗ್ರೆಸ್ ಪಕ್ಷದ ಕೆಲವರ ಅಭಿಪ್ರಾಯ ಇದೆ. ಅದು ಕಾಂಗ್ರೆಸ್ ಒಂದು ಆಂತರಿಕ ಪ್ರಜಾಪ್ರಭುತ್ವ ಹೊಂದಿರುವಂತ ಪಕ್ಷ. ಅದೊಂದು ಅಲ್ಲೊಂದು ಇಂಥದೊಂದು ಚರ್ಚೆಗೆ ಅವಕಾಶ ಇದೆ. ಅನ್ಲೈಕ್ ಬಿಜೆಪಿ ಅದೊಂದು ಪಕ್ಷ ಅಲ್ಲ, ಅದೊಂದು RSS ಅಂತ ಒಂದು ಸಂಘಟನೆ ಅದನ್ನ ಕಂಟ್ರೋಲ್ ಮಾಡ್ತಾ ಇರೋದ್ರಿಂದ ಅವರಿಗೆ ಆಂತರಿಕವಾದಂತ ಯಾವುದೇ ಪ್ರಜಾಪ್ರಭುತ್ವ ಇಲ್ಲ. ನಿಮ್ಮ ಮಾತುಗಳು